ಫಿಟ್ನೆಸ್ ಬಗ್ಗೆ ಆ್ಯಂಡ್ ಬ್ಯೂಟಿ ಬಗ್ಗೆ ನಿಮ್ಮಿಬ್ಬರನ್ನ ಕೇಳಲೇಬೇಕು. ಸೊ ಫಿಟ್ನೆಸ್ ಫ್ರೀಕ್ ಚಂದನ್ ಅವರು. ಸೊ ಅವ್ರ ಫಿಟ್ನೆಸ್ ಮಂತ್ರ ನೀವು ನಮಗೆ ರಿವೀಲ್ ಮಾಡೋದಾದ್ರೆ ಈಗಿರ ಇದರಲ್ಲಿ ನೀವು ಈಗಿರ ಶೇಪ್ ಅಲ್ಲಿ ಲುಕ್ ಅಲ್ಲಿ ನೀವು ಫಿಟ್ನೆಸ್ ಫ್ರೀಕ್ ಅಂದ್ರೆ ನಕ್ಕುಡ್ತಾರೆ ಜನ ಫಸ್ಟ್ ಆಕ್ಚುಲಿ ಫಿಟ್ನೆಸ್ ಫ್ರೀಕ್ ಅಲ್ವಾ? ನಾನು ನಿಮ್ಮ ಪೋಸ್ಟ್ಗಳನ್ನ ನೋಡ್ತಿರ್ತೀವಿ, ನೀವು ಹೇಗೆ ಡಯಟ್ ಫಾಲೋ ಮಾಡ್ತೀರಾ? ಬಿಕಾಸ್ ಆಫ್ ಸಿನಿಮಾ ನಾವು ಏನು ಮಾಡಕ್ ಆಗ್ತಿಲ್ಲ ಅಂದ್ರೆ ಲೈಕ್ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ತುಂಬಾ ಹೆಕ್ಟಿಕ್ ಇದೆ. ಸಾರಿ ಕ್ವಶನ್ಗೆ ಆಬ್ವಿಯಸ್ಲಿ ಲೈಕ್ ಸಿಕ್ಕಾಪಟ್ಟೆ ಫಿಟ್ನೆಸ್ ಫ್ರೀಕು. ಆ್ಯಂಡ್ ಒನ್ಸ್ ಜಿಮ್ ಎಲ್ಲ ಶುರು ಆಯಿತು ಅಂತ ಹೇಳಿದ್ರೆ ಮನೇಲಿ ಎಷ್ಟು ಸ್ಟ್ರಿಕ್ಟಾಗಿ ಅಡುಗೆ, ಇಷ್ಟೇ ಎಣ್ಣೆ, ಒಂದು ಸ್ಪೂನ್ ಇಷ್ಟು ಡ್ರಾಪಲ್ಲಿ ಇರಬೇಕು, ಓಕೆ, ಇಷ್ಟೇ ಉಪ್ಪು, ಎಲ್ಲಾನು ಇಷ್ಟೇ ಒಂದು ಇದಿದೆ, ಒಂದು ಏನಂತಾರೆ ಪ್ರೋಟೋಕಾಲ್ ಹಾಕೊಟ್ಟಿರ್ತಾರೆ, ಚಾರ್ಟ್ ಹಾಕೊಟ್ಟಿರ್ತಾರೆ. ಚಾರ್ಟ್ ಬರ್ದ್ಬಿಟ್ಟು ಇಟ್ಬಿಟ್ಟು ಅಂಟಿಸ್ಬಿಟ್ಟಿರ್ತಾರೆ ಎಲ್ಲಾದ್ರೂ ಗೋಡೆ ಮೇಲೆ ಅನ್ಸುತ್ತೆ. ಎಲ್ಲ ಕಡೆ ಒಂದೊಂದು ಚಾರ್ಟ್ ಇರುತ್ತೆ, ಇಷ್ಟೇ ಇರಬೇಕು, ಇಷ್ಟೇ ಹಣ್ಣು, ಇಷ್ಟೇ ಕಪ್ಪಲ್ಲಿ ಇಷ್ಟೇ ಇರಬೇಕು, ಪ್ರತಿಯೊಂದು ಮೆಜರ್ಮೆಂಟ್ ಒಂದು ಇದಿದೆ, ಸ್ಕೇಲ್ ಇದೆ, ಅದರಲ್ಲೇ ಪ್ರತಿಯೊಂದು ಮೆಜರ್ ಮಾಡ್ಕೊಂಡು ನಾನು ಯಪ್ಪ ಇವ್ರ ಜೊತೆ ಹೆಂಗಿರೋದು ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಕೊಳ್ತಿದ್ದೆ. ಬಟ್ ಅವರು ಡಯಟ್ ಫುಡೂ ತುಂಬಾ ಟೇಸ್ಟಿಯಾಗಿ ಮಾಡ್ತಾರಲ್ಲ, ನಾನು ಖುಷಿ. ಓಕೆ, ಸೊ ಬ್ಯೂಟಿ ಬಗ್ಗೆ ಹೇಳೋದಾದ್ರೆ ಹೇಗೆ ಈ ಆಕ್ಟ್ರೆಸ್ ಆನ್ ಸ್ಕ್ರೀನ್ ಕಾಣಿಸ್ಕೊಳ್ತೀನಿ ಅಂದಾಕ್ಷಣ ತುಂಬಾ ಮೇಂಟೈನ್ ಮಾಡೋದಿರುತ್ತೆ. ಸೊ ಇಬ್ಬರನ್ನು ನಾನು ಕೇಳಬೇಕು. ಸೊ ನಿಮ್ಮ ರೊಟೀನ್ ಬ್ಯೂಟಿ ಸ್ಟೈಲಿಂಗ್ ಇರ್ಬೋದು, ಹೇಗೆ ನೀವು ಸ್ಕಿನ್ ಕೇರ್ ಮಾಡ್ಕೋತೀರಿ? ಸ್ಕಿನ್ ಹೇರ್ ಮುಂಚೆ ಆದರೂ ನಾನು ಸ್ವಲ್ಪ ರೊಟೀನ್ ಮೇಂಟೈನ್ ಮಾಡ್ತಿದ್ದೆ. ಅಟ್ಲೀಸ್ಟ್ ಫೇಸ್ ವಾಶ್ ಮಾಡೋದು ಅಥವಾ ಪ್ಯಾಕ್ ಏನಾದರೂ ಹಾಕೋದು. ನಮ್ಮಮ್ಮ ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡೋರು. ಈಗ ಮುಖ ತೊಳ್ಕೊಳ್ಳೋದಕ್ಕೂ ನಂಗೆ ಟೈಮ್ ಸಿಗದೆ ಇರೋ ಥರ ಆಗೋಗುತ್ತೆ. ಅಂದ್ರೆ ಪಾಪ ಒಂದೊಂದ್ಸರಿ ನಾನು ಆಚೆ ಕಡೆ ಇದಕ್ಕೆ ಹೋದಾಗ ಎಡಿಟಿಂಗ್ ಅದು ಇದು ಅಂತ ಹೋದಾಗ ಒಬ್ಬರೇ ನೋಡ್ಕೊಳ್ತಿರ್ತಾರೆ ಮಗುನ, ಸೊ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಐ ಥಿಂಕ್ ಬೇಸಿಕ್ ಏನಿರುತ್ತೆ, ಫೇಸ್ ವಾಶ್ ಅಥವಾ ವಿಟಮಿನ್ ಸಿ ಸಿರಮ್ ಹಾಕ್ಕೊಳ್ಳೋದು ಬೇಸಿಕ್ ಏನಿದೆ ಅಷ್ಟೇ. ಎಕ್ಸ್ಟ್ರಾರ್ನರಿ ಇವಾಗ 1 ಗಂಟೆ 20 ಪ್ರಾಡಕ್ಟ್ಸ್ನ ಮುಖಕ್ಕೆ ಹಾಕೊಂಡು ಫುಲ್ ಗ್ಲಾಸ್ ಸ್ಕಿನ್ ಮಾಡ್ಕೊಳ್ತಾರಲ್ಲ, ಅಷ್ಟು ಸಮಯ ನನ್ನ ಹತ್ರ ಇಲ್ಲವೇ ಇಲ್ಲ, ಅಥವಾ ನನಗೇನೆ ಆ ಪೇಷನ್ಸ್ ಇಲ್ಲ ನನಗೆ ಅಷ್ಟೊಂದು ಮಾಡ್ಕೊಳ್ಳೋದಕ್ಕೆ. ಥ್ಯಾಂಕ್ಫುಲಿ ದೇವ್ರ ದಯೆಯಿಂದ, ನಮ್ಮ ಅಮ್ಮನ ದಯೆಯಿಂದ ನನ್ನ ಸ್ಕಿನ್ನಲ್ಲಿ ಆ ಥರ ಇಶ್ಯೂಸೇ ಬರೋದಿಲ್ಲ. ಆ್ಯಂಡ್ ಆಫ್ಟರ್ ಪ್ರೆಗ್ನೆನ್ಸಿ ಆಲ್ಸೋ ನನ್ನ ಸ್ಕಿನ್ ವಾಸ್ ಪ್ರಿಟಿ ಗುಡ್. ಸೊ ನನಗೆ ಅಷ್ಟು ಮಾಡ್ಕೋಬೇಕು. ಇವರಂತೂ ಚಂದನ್ ಅವರೇ ಝೀರೋ ಮೇಂಟೆನೆನ್ಸ್, ಏನು ಮಾಡಲ್ಲ. ಒಂದೊಂದಿನ ಮುಖ ಈ ಹುಡುಗರು ಹೇಳ್ತಾರಲ್ಲ, ಹುಡುಗಿರ್ಗೆ ನನಗೆ ತಾನೇ ಏನಾದ್ರು question. ಇಶ್ಯೂ ಇರುತ್ತೆ, ಹಲೋ ಹಿಂಗ್ ಉಜ್ಗೋತಾರೆ ಅಂತ. ನನಗೆ ಕೇಳಿರೋದು ಹೇಳಿ ಆನ್ಸರ್ ಶುರು ಆಗಿದೆ. ಇರಿ ಹಿಂಗೆ ನೋಡಿ ಹೆಂಗೆ. ನಮ್ದು ಝೀರೋ ಮೇಂಟೆನೆನ್ಸ್ ಆಕ್ಚುಲಿ. ಬಟ್ ಏನಾದ್ರು ಪ್ರಾಜೆಕ್ಟ್ ಅಂತ ಬಂದಾಗ ಕ್ಲೀನ್ ನೀಟ್ ಎವ್ರಿಥಿಂಗ್. ಈಗ ಸದ್ಯಕ್ಕೆ ಇವನ್ ಗಡನ ಶೇವ್ ಮಾಡೋಕ್ಕಾಗಿಲ್ಲ ಅಥವಾ ಟ್ರಿಮ್ ಮಾಡೋಕ್ಕಾಗಿಲ್ಲ. ಅವ್ರದ್ದು ಸ್ಕಿನ್ ಮೇಂಟೆನೆನ್ಸ್, ಬಾಡಿ ಮೇಂಟೆನೆನ್ಸ್ ಎಲ್ಲದಕ್ಕೂ ಒಂದೇ ಸೊಲ್ಯೂಷನ್. ಚೆನ್ನಾಗಿ ನೀರು ಕುಡಿ, ಚೆನ್ನಾಗಿ ವರ್ಕೌಟ್ ಮಾಡು, ಚೆನ್ನಾಗಿ ನಿದ್ದೆ ಮಾಡು. ಅದೇ ಆಕ್ಚುಲಿ ನ್ಯಾಚುರಲ್ ಕ್ಲೆನ್ಸಿಂಗ್, ಸ್ವೆಟರ್ ನ್ಯಾಚುರಲ್ ಕ್ಲೆನ್ಸಿಂಗ್. ಯಾ, ಅಂಡ್ ಹಿಸ್ ಸ್ಕಿನ್ ಇಸ್ ಆಲ್ಸೋ ಲೈಕ್, ನಾನೇ ಒಂದೊಂದ್ಸತಿ ನನಗೆ ಒಂದು ಪಿಂಪಲ್ ಏನಾದ್ರು ಬಂದಾಗ ನಾನು ಇವ್ರ ಮುಖ ಹೇಗೆ ಇಷ್ಟು ಕ್ಲೀನ್ ಆಗಿದೆ. ಈ ಸ್ಕಿನ್ ಇಸ್ ಆಲ್ವೇಸ್ ರಿಯಲಿ ಗುಡ್. ಸೊ ನನಗೆ ಸೊ ಇಬ್ಬರಲ್ಲಿ ಯಾರು ತುಂಬಾ ಏನ್ ಹೇಳ್ತಾರೆ, ತುಂಬಾ ನೀಟಾಗಿ ಎಲ್ಲಾನು ನೀಟಾಗಿ ಫಾಲೋ ಮಾಡೋದು, ನೀಟಾಗಿರೋದು? ಡಿಪೆಂಡ್ಸ್ ಆನ್ ಟೈಮ್. ನನ್ನ ಪ್ರಕಾರ ಟೈಮ್ ಒನ್ ಟೈಮ್ ನಾನು ಇದ್ದಷ್ಟು ಡಿಸಿಪ್ಲಿನ್ಡ್ ಆಗಿ ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ಸುತ್ತೆ. ಒಂದೊಂದ್ಸರಿ ಅಷ್ಟೇ ಡಬ್ಬಾ ಥರ ಇರ್ತೀನಿ. ಓಕೆ, ಸೊ ವೆಲ್ ಬ್ಯಾಲೆನ್ಸ್ಡ್ ಟೈಮ್ಗೆ. ಅಲ್ಲ ಒಂದೊಂದು ಟೈಮ್ ಯಾವ ಟೈಮ್ಗೆ ಹೆಂಗಿರ್ತೀವಿ ನಮ್ಗೆ ಗೊತ್ತಿಲ್ಲ. ಸಡನ್ ಆಗಿ ನಾವಿಬ್ರು ಓಕೆ ಫುಲ್ ಕ್ಲೀನ್ ಆಗಿರೋಣ ಅಂತಾರೆ, ನೆಕ್ಸ್ಟ್ ಇಮಿಡಿಯೇಟ್ ಸ್ವಲ್ಪ ಹೊತ್ತಿಗೆ ಫುಲ್ ಮನೆ ಎಲ್ಲ ಒಂಥರ ಆಗಿರುತ್ತೆ. ಆ್ಯಂಡ್ ನಾವಿಬ್ರು ವೆನ್ ವಿ ವರ್ ಇಂಡಿವಿಜುವಲ್ಸ್ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ವಿ. ಲೈಕ್ ಇವಾಗ ನಮ್ಮಿಬ್ರಿಗೂ ಅರ್ಥ ಆಗ್ತದೆ, ಅದು ಯಾವಾಗಲೂ ಸಾಧ್ಯ ಇಲ್ಲ. ಸೊ ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಚಂದನ್ ಅವರೇ, ಕವಿತಾ ಅವ್ರಿಗೋಸ್ಕರ ಒಂದು ಹಾಡು ಡೆಡಿಕೇಟ್ ಮಾಡಿ. ಅಯ್ಯಯ್ಯೋ, ಡ್ಯಾನ್ಸ್ ಹಾಡು ಕೇಳಲೇಬೇಡಿ. ಒಂದು ಲೈನ್ ಹೇಳಿ ಅವ್ರಿಗೋಸ್ಕರ, ಈ ಲೈನು ಅಂತ. ಬಿಕಾಸ್ ನೀವು ತುಂಬಾ ಚೆನ್ನಾಗಿ ಲಿರಿಕ್ಸ್ ಕೂಡ ಬರ್ದಿದ್ರ ಫ್ರೆಂಚ್. 100 ಜನ್ಮಕ್ಕೊಂದು ಸಾಂಗ್ ಇದೆ, ಆ ಸಾಂಗ್ ಡೆಡಿಕೇಟ್ ಮಾಡ್ತೀನಿ. ಓಕೆ, ಯಾವ ಪರ್ಟಿಕ್ಯುಲರ್ ಲೈನ್ ಕವಿತಾ ಅವ್ರು ನೋಡ್ಕೊಂಡಿದ್ದು? ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ. ಅವ್ರು ನೋಡ್ಕೊಂಡ ಒಂದ್ ಲೈನ್ ಇಲ್ಲ, ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ.
ಅದ್ರಲ್ಲಿ ಸ್ವಲ್ಪ ನನಗೂ ಇರ್ಲಿ. ಯಾಕೆ ನೋವೇನಕ್ಕೆ ನಾವು ತಗೊಳ್ಳೋಣ. ಸೊ ಕವಿತಾ ಅವರೇ, ತಾವು ಒಂದು ಹಾಡು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ಸಿನಿಮಾ ಸಾಂಗ್ ಸುದೀಪ್ ಸರ್ ಹಾಡಿರೋದೇ ಐ ಥಿಂಕ್ ಇಟ್ ಇಸ್ ಹಿ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ನಾವು ಆಸ್ ಅ ಪಾರ್ಟ್ನರ್ಸ್ ಕೂಡ ವಿ ಸಿ ಈಚ್ ಅದರ್, ನಾವು ಫ್ರೆಂಡ್ಸ್ ಥರನೇ ನೋಡ್ತೀವಿ. ನಾನು ಪ್ರತಿ ಸರಿ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಅಂತ ಕೇಳ್ತಿರ್ತೀನಿ, ನೀನೇ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿರ್ತಾರೆ. ಸೊ ಐ ಥಿಂಕ್ ಒಂದ್ ಲೈನ್ ಹಮ್ ಮಾಡಿ, ಬಿಕಾಸ್ ಐ ಹ್ಯಾವ್ ಹರ್ಡ್ ಯು. ನಾನು ತುಂಬಾ ಕೆಟ್ಟದಾಗ ಹಾಡ್ತೀನಿ. ಆಗ್ಲೇ ಹಮ್ ಮಾಡೋದ್ ಕೇಳಿಸ್ಕೊಂಡೆ ನಾನು. ಯು ಸಿಂಗ್ ವೆಲ್, ನೋ? ಡ್ಯಾನ್ಸರ್ ಬೇರೆ, ಕ್ಲಾಸಿಕಲ್ ಡ್ಯಾನ್ಸರ್, ಸಿಂಗಿಂಗ್ ಎಲ್ಲ ಖಂಡನೆ ಸರ್ಟಿಫೈ ಮಾಡ್ತಾ ಇದ್ದಾರೆ. ಯು ಸಿಂಗ್ ಅಂಡ್ ಯು ಡ್ಯಾನ್ಸ್ ವೆಲ್. ಹಾಗೆ ನಾನೆಂತ ಸಿಂಗರ್ ಇರಬೇಕು? ನನಗೆ ಮಾತ್ರ ಚೆನ್ನಾಗಿ ಕೇಳಿಸುವಂತ ಸಿಂಗರ್. ಸೊ ಒನ್ ಲೈನ್, ಬಿಕಾಸ್ ಹಿ ಇಸ್ ಸಾಂಗ್ ಫಾರ್ ಯು. ನೀ ನನ್ನ ಜೀವ 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 ಗೆಳೆಯ ಕಣೋ, ನೀ ನನ್ನ ದೋಸ್ತಿ ಒಂದೇ ನನ್ನ ಆಸ್ತಿ ಕಣೋ. ಇಲ್ಲ, ತುಂಬಾ ಇದೆ. ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು ನಿಮ್ಮ ಸಮಯನ ತುಂಬಾ ಇದೆ ಅಂದ್ರೆ ಮಗು ಅಂತ ಹೇಳು. ತುಂಬಾ ಎಲ್ಲ ಇದೆ, friends ಇದ್ದಾರೆ. ಎವ್ರಿಥಿಂಗ್. ಓಕೆ. ಸೊ ಈ ಕಾರ್ಯಕ್ರಮಕ್ಕೆ ತಾವಿಬ್ರು ಬಂದು ಕಾರ್ಯಕ್ರಮದಲ್ಲಿದ್ದು ಇಷ್ಟು ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಫ್ಲರ್ಟ್ ಚಿತ್ರಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಕಂಗ್ರ್ಯಾಚುಲೇಷನ್ಸ್. ಮಚ್. ತುಂಬಾ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ಥ್ಯಾಂಕ್ ಯು. ಅಂಡ್ ತುಂಬಾ ಚೆನ್ನಾಗಿ ನಿರೂಪಣೆ ಕೂಡ ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಅಪ್ರಿಷಿಯೇಟ್ ಎದುರುಗಡೆ ಆ್ಯಂಕರ್ ಇರೋರು, ಯಾಕೆಂದ್ರೆ ಅವ್ರ ಕನ್ನಡ ಎಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಎಷ್ಟು ಕಾನ್ಫಿಡೆಂಟ್ ಆಗಿ ನೀವು ಮಾತಾಡ್ತಾ ಇರ್ತೀರಾ. ಐ ರಿಯಲಿ ಅಪ್ರಿಷಿಯೇಟ್. ಅದು ನೀವು ಮಾತಾಡ್ಬೋದು, ನಾನು ಮಾತಾಡ್ಬೋದು, ಬಟ್ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ. ನನಗೆ ನಿಮ್ಮಷ್ಟು ಕಾನ್ಫಿಡೆನ್ಸ್. ಬೈಬೇಕಾದ್ರೆ ಅಚ್ಚ ಕನ್ನಡ ಬರುತ್ತೆ. ಬೈಬೇಕಾದ್ರೆ ಅಚ್ಚ ಕನ್ನಡದಲ್ಲೇ ಬೈಯೋದು. ಓಕೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇಲ್ಲಿ ಕರ್ಸ್ಕೊಳೋದಕ್ಕೆ. ಆ್ಯಂಡ್ ಪ್ರತಿಯೊಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ತಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ನಿಮಗೆ ಈ ವರಮಹಾಲಕ್ಷ್ಮಿಯಲ್ಲಿ ಹಬ್ಬದಲ್ಲಿ ಸೊ ವಿಜಯಲಕ್ಷ್ಮಿ, ಧನಲಕ್ಷ್ಮಿ ಎಲ್ಲವೂ ನಿಮ್ಮದಾಗ್ಲಿ. ಸೊ ಚಿತ್ರಕ್ಕೆ ಒಳ್ಳೆ ಯಶಸ್ಸು ಸಿಗ್ಲಿ ಥ್ಯಾಂಕ್ ಯು, ಅಂತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಟು ಗ್ಯಾರಂಟಿ ನ್ಯೂಸ್ ಚಾನೆಲ್ ಆಲ್ಸೋ. ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಎಲ್ಲರ ಆಶೀರ್ವಾದ, ಬ್ಲೆಸ್ಸಿಂಗ್ಸ್, ಪ್ರೀತಿ ನಮ್ಮ ಜೊತೆ ಇರಲಿ. ಓಕೆ, ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವೀಟ್ ಕಪಲ್ ನನ್ನೊಟ್ಟಿಗೆ ಜಾಯಿನ್ ಆಗಿದ್ರು. ಸೊ ಇವತ್ತಿನ ಕಾರ್ಯಕ್ರಮ ನೀವೆಲ್ಲ ಇಷ್ಟಪಟ್ರಿ ಅಂತ ಭಾವಿಸ್ತಾ, ಸೊ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.